ಹಲೋ, ಪೂರ್ವ ಬದಿ ಮತ್ತು ಪಶ್ಚಿಮ ಬದಿಗೆ ನೋಡಿ ಅವರ ಉತ್ತಮ ದಾಳಿಯ ಸಂಘಟನೆಯಲ್ಲಿ ದಾಳಿಗಾರ ಅತ್ಯಂತ ನೀವು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಾಯ್ ನೋಡೋಣ. ಅಲ್ಲಿ ಲೈನಪ್ಪರ್ ಪಶ್ಚಿಮ ಬದಿಯ ಮತ್ತು ಪೂರ್ವ ಬದಿ ಲೈನಪ್ಪರ್ ಪ್ರತ್ಯೇಕವಾಗಿ ಅತಿ ರೋಚಕ ಹಣಾಹಣಿ ಇದು. ನಮ್ಮ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ತಂಡಗಳಿಂದ ಕೂಡಿರ್ತಕ್ಕಂತಹ ಈ ಪಂದ್ಯ ಉತ್ತಮವಾದ ಹಿಡಿತ. ಗುಡ್ ಗೋಲ್, ಚಪ್ಪಾಳೆ ತಟ್ಟಿ. ಉತ್ತಮವಾದ ದಾಳಿ ಸಂಘಟನೆಯಲ್ಲಿ ಜರ್ಸಿ ನಂಬರ್ 7 ನಿಡುಬುದ್ದಿ ಆಟಗಾರ. ಉತ್ತಮ ಹಣಾಹಣಿ ದಾಳಿ ಸಂಘಟನೆಯಲ್ಲಿ ದಾಳಿಗಾರ ಕಾಯ್ದಾಡಬೇಕು. ಮುಂದಿನ ಪಂದ್ಯಕ್ಕಾಗಿ 2 ತಂಡಗಳು ತಯಾರಿಸಬೇಕು. ತಮ್ಮ ಹೆಸರನ್ನು ನಾವು ಹಲವಾರು ಬಾರಿ ಕೂಗಿದ್ದೇವೆ. ಸಕ್ಸಸ್. ನೀರಿನ ಬಲಿಯಲ್ಲಿ ದಾಳಿಗಾರ. ಜರ್ಸಿ ನಂಬರ್ 1 ಆಟಗಾರರಿಂದ ದಾಳಿ. ನಿಡುಗುಂದಿ ತಂಡದ ಆಟಗಾರ ಉತ್ತಮ ಹಣಾಹಣಿ ನಡೀತಾ ಇದೆ. ಗೆಲುವಿಗಾಗಿ 2 ತಂಡಗಳ ಮಧ್ಯದಲ್ಲಿ ಕೈ ನೋಡಬೇಕು. ವಿಜಯದ ಲಕ್ಷ್ಮಿ ಯಾರ ಪಾಲಿಗೆ? ಜರ್ಸಿ ನಂಬರ್ 5 ಇತನಿಂದ ದಾಳಿ ನಡೀತಾ ಇದೆ. ಹಲೋ, ಉತ್ತಮವಾದ ಹಿಡಿತ. ಪ್ರತ್ಯೇಕವಾಗಿ ಆಟಕ್ಕೆ ಹೊರೆ ಹೋಗಿ 7 ನಿಮಿಷ ಆದ್ರೆ ಗೋಳ. ಯಾಕಂದ್ರೆ ಅಪಾಯ ಆಯ್ತು ಅಂತ ಕೇಳಿದ್ರೆ ಜೀವಕ್ಕೆ ಕುತ್ತು ತರ್ತಕ್ಕಂತಹ ಸನ್ನಿವೇಶಗಳಿವೆ. ಈಗಾಗಲೇ ನಾವು ಪವನ್ ಶರಾವತ್ ಅವರನ್ನ ನೋಡಿದ್ದೇವೆ. 1 ವರ್ಷ ಅವರು ನೋವನ್ನು ಅನುಭವಿಸಿ ತಮ್ಮ ಆಟವನ್ನು ಸ್ಥಗಿತಗೊಳಿಸಿ ಮತ್ತೆ ಆಟವನ್ನು ಆರಂಭಿಸಿದ್ದಾರೆ. ಹಾಗಾಗಿ ಅಪಾಯಕಾರಿ ಆಟಕ್ಕೆ ಹೃದಯಪೂರ್ವಕವಾಗಿ ಕೊಡಿ. ಒಳ್ಳೆ ರೀತಿ ಇದೆಯಾ? ಉತ್ತಮವಾದ ಪಿಕ್ಚರ್ ಎರಡು ಸೈಡ್ ಲೈನ್ ಅಪ್ ಎಷ್ಟು ಬಿಟ್ಟು ಹೋದವರೆಲ್ಲ ಸರಿಪಾ. ಎಕ್ಸ್ಟ್ರಾ ಪ್ಲೇಯರ್ ಎಲ್ಲ ಕೆಳಗುಣಿಸ್ರಿ. ಕಮಿಟಿ ಅವರ ಎಕ್ಸ್ಟ್ರಾ ಪ್ಲೇಯರ್ ಎಲ್ಲ ಕೆಳಗುಣಿಸ್ರಿ. ಲೈನ್ ಅಪ್ ಬಿಟ್ಟು ಎಲ್ಲ ಹೊರ ಸರಿ. ಕೋಚರ ಓನ್ಲಿ ಟೈಮ್ ಔಟ್ ತಗೊಂಡಾಗ ಮಾತ್ರ ಹೇಳ್ಬೇಕಂದೇನ. ಎರಡು ಸೈಡ್ ಎಕ್ಸ್ಟ್ರಾ ಪ್ಲೇಯರ್ ಎಲ್ಲ ಹೊರಬರಿ ಕಡೆ. ಕಮಿಟಿ ಅವ್ರು ಸ್ವಲ್ಪ ಅಲರ್ಟ್ ಆಗಿರ್ರಿ. ಟೈಮ್ ಔಟ್ ತಗೊಂಡ ಮೇಲೆ ಸ್ವಲ್ಪ ರೆಡಿ ಇರ್ರಿ. ಗೆಲೆ ತೊಡೋದು ಬಂದ್ ಮಾಡಿಬಿಡ್ರಿ. ನಾಲ್ಕು ಜನರ ಮಧ್ಯೆ ಪಂದ್ಯ. ಮುಂದಿನ ಪಂದ್ಯಕ್ಕಾಗಿ GHS ಸುನಿಲ್ ವರ್ಸಸ್ ಜೆ ಹನುಮಾನ್ ಮೊರಬ್. ನೆಕ್ಸ್ಟ್ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್. ಎರಡನೇ ಕ್ವಾರ್ಟರ್ ಫೈನಲ್ ಮ್ಯಾಚ್ಗಾಗಿ ಮೊರಬ್ ವರ್ಸಸ್ 220.
ಮಹಾಲಕ್ಷ್ಮಿ ನಿಡಗುಂದಿ 4, ಅಕಾಡೆಮಿ ಚಿಂಚಲಿ 2 ಅಂಕದ ಮುನ್ನಡೆಯಲ್ಲಿ ನಿಡಗುಂದಿ ತಂಡ. ಮುಂದಿನ ಪಂದ್ಯಕ್ಕಾಗಿ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್. ಸೆಕೆಂಡ್ ಕ್ವಾರ್ಟರ್ ಫೈನಲ್ 1 ಅಂಕದ ಸಂಪಾದನೆಯಲ್ಲಿ ಚಿಂಚಲಿ ತಂಡ, 3-4 ಮಧ್ಯ ಪಂದ್ಯ 1 ಅಂಕದ ಸಂಪಾದನೆಯಲ್ಲಿ 1 ಅಂಕದ ಮುನ್ನಡೆಯಲ್ಲಿ ನಿಡಗುಂದಿ ತಂಡ. ತಮಗಿದು ಪ್ರಥಮ ಕರೆ. ಅಕಾಡೆಮಿ ಕ್ಯಾಪ್ಟನ್ ಎದುರು ಮಾತಾಡ್ರಿ. ಕ್ಯಾಪ್ಟನ್ ಕಂಟ್ರೋಲ್ ಯುವರ್ ಟೀಮ್. ಮೂರು ಅಂಕದ ಪಂದ್ಯ 1 ಅಂಕದ ಮುನ್ನಡೆಯಲ್ಲಿ ನಿಡಗುಂದಿ ತಂಡ. 4-3 ಇನ್ ಫೇವರ್ ಆಫ್ ನಿಡಗುಂದಿ. ಅಕಾಡೆಮಿ ತಂಡದ 11 ಜರ್ಸಿ ಈ ದಿನದ ದಾಳಿ ಕಾದು ನೋಡೋಣ. 1 ಅಂಕದ ಹಿನ್ನಡೆಯಲ್ಲಿ ಅವರ ತಂಡವಿದೆ. ತಮ್ಮ ತಂಡಕ್ಕೆ ಏನಾದರೂ ಉತ್ತಮ ದಾಳಿ ಅಂತ ಹೇಳ್ಬೋದು. ಇಲ್ಲ, ವೇಟ್ ಮಾಡಿ. ನಿಯತ್ತಿನ ಆಟ, ಅಂಕವಿಲ್ಲದ ಬರಲಿ ಅಂಕಣದತ್ತ ದಾಳಿಯಲ್ಲಿ ನಿಡಗುಂದಿ ತಂಡದ ಜರ್ಸಿ ನಂಬರ್ 4 ಅವರಿಂದ ದಾಳಿ. ಜಯ ಹನುಮಾನ್ ಬರೋಬರ್ ಸೈಜ್ GHS ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್. 2 ತಂಡದ ನಾಯಕರಿಗೆ ಪ್ರಥಮ ಕರೆ. 3-4 1 ಅಂಕದ ಮುನ್ನಡೆಯಲ್ಲಿ ನಿಡಗುಂದಿ ತಂಡ. 4-3 ಜರ್ಸಿ ನಂಬರ್ 3 ಇದರಿಂದ ನಿಡಗುಂದಿ ತಂಡದ ಮೇಲೆ ದಾಳಿ. ಚಾಕಚಕ್ಯತೆಯ ದಾಳಿಗಾರ ಅಂತ ಹೇಳ್ಬೋದು. 1 ಅಂಕದ ಹಿನ್ನಡೆ ಅವರ ತಂಡವಿದೆ. ನೋಡೋಣ ಏನು ಮಾಡ್ತಾನೆ ಈ ದಾಳಿಯಲ್ಲಿ. ಏಳು ನಂಬರ್ ಆಟಗಾರರಿಂದ ಉತ್ತಮ ದಾಳಿ. ಚಿಂಚಲಿ ತಂಡದ ಆಟಗಾರರಿಂದ ನಿಡಗುಂದಿ ತಂಡದ ಮೇಲೆ ದಾಳಿ. 1 ಅಂಕದ ಮುನ್ನಡೆಯಲ್ಲಿ ನಿಡಗುಂದಿ ತಂಡವಿದೆ. 1 ಅಂಕದ ಹಿನ್ನಡೆಯಲ್ಲಿ ಅಕಾಡೆಮಿ ತಂಡ. ಪಕ್ಕದ ಊರಿನ 2 ತಂಡಗಳ ಮಧ್ಯೆ ಬಲಾಢ್ಯ ಆಟದ ಪ್ರದರ್ಶನ. ಒಂದೆಡೆ ಚಿಂಚಲಿ, ಮತ್ತೊಂದೆಡೆ ನಿಡಗುಂದಿ. ದಾಳಿ 1 ಅಂಕದ ಮುನ್ನಡೆಯಲ್ಲಿ ಬಲಿಷ್ಠ ನಿಡಗುಂದಿ ಒಂದೆಡೆ ಆದರೆ ಅಷ್ಟೇ ಬಲಿಷ್ಠ ಅಕಾಡೆಮಿ ಚಿಂಚಲಿ. ಈ ಪಂದ್ಯಾಟದಲ್ಲಿ ಜಯಶಾಲಿ ತಂಡದ ತಂಡ ನೇರವಾಗಿ ಸೆಮಿಫೈನಲ್ ಹಂತಕ್ಕೆ ಪ್ರವೇಶ ಪಡೆದಿದೆ. ಇದು ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯವಾಗಿದ್ದು, ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಜಯ ಹನುಮಾನ್ ಬರೋ ಮತ್ತು GHS ಕಮಿಟಿ ನಿರ್ಣಯ. ಮುಂದೆ ನಡೆಯುವ ಪಂದ್ಯಗಳಲ್ಲಿ ಯಾವುದೇ ರೀತಿಯಾದ ತಕರಾರುಗಳನ್ನು ಅಕಾಡೆಮಿ KG ಇನ್ನು 1ನೇ ರೌಂಡ್ ಆಡಿದವ್ರು ಇನ್ನೇನು ಕೇಳುವುದಿಲ್ಲ. ಇನ್ನು ಮ್ಯಾಚ್ಗಳು ಆಡ್ತಾ ಹೋಗ್ಬೇಕು. ಯಾವುದೇ ರೀತಿಯ ತಕರಾರು ಕೊನೆಯುವುದಿಲ್ಲ. ಅಬ್ಜೆಕ್ಷನ್ಗಳು ಇಲ್ಲ. ಅಬ್ಜೆಕ್ಷನ್ ತೆಗೆದು ಹೊರಗಟ್ಟೆ 4-4 ಬಟ್ ಆಡಿಸಿ ಬಿಡುವುದಿಲ್ಲ. ಸಮಬಲ ಹೋರಾಟ ಕೇಳುವುದಿಲ್ಲ. ಆಡಿದವ್ರು ಫೋಟೋ ಇರ್ತೈತಿ, ಆಡಿಸೋದ ಮಿಕ್ಸ KG ಇನ್ನೊಂದು ಏನೂ ನೋಡಂಗಿಲ್ಲ. ಇದು ಕ್ವಾರ್ಟರ್ ಫೈನಲ್ ಒಂದು ಬೇಕಾದ್ರೆ ಜಾಹೀರಾತಾಗ ಐತಿ ನೋಡ್ರಿ. ರಾಯಪುರ ಕಡೆ ಫೋಟೋ ಇಟ್ಕೊಂಡ್ರೆ ನೀವು ಹೇಳಿದ ಡಿಸಿಷನ್ ಫೈನಲ್ ಹೋಗ್ಬೇಡ್ರಿ. 4-4 4-4 ಸಮಬಲದ ಹೋರಾಟ. 1 ಅಂಕದ ಮುನ್ನಡೆಯಲ್ಲಿ ತಂಡ ನಿಡಗುಂದಿ ತಂಡದವರು ಡಬಲ್ ಎಂಟ್ರಿಯಾಗಿ 1 ಅಂಕವನ್ನು ಲೀಲಾಜಾಲವಾಗಿ ಅಕಾಡೆಮಿ ತಂಡಕ್ಕೆ ಬಿಟ್ಟುಕೊಂಡಿದ್ದಾರೆ. 4-4 ಮಧ್ಯ ಪಂದ್ಯ. ಅಕಾಡೆಮಿ ತಂಡದ ಜರ್ಸಿ ನಂಬರ್ 11 ವೇತನದಿಂದ ಬಿಡುವಿಲ್ಲದೆ ನಿಡಗುಂದಿ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅಷ್ಟೇ ಜಾಗರೂಕತೆಯ ಆಟ ಕೂಡ ನಿಡಗುಂದಿ ತಂಡದ ದಾಳಿಗಾರ. 4-4 ಮಧ್ಯ ಪಂದ್ಯ ನಡೆದಿದೆ.
ಇದ್ದು ಇದರಲ್ಲಿ ಗೆದ್ದ ತಂಡ ನೇರವಾಗಿ ಸೇವೆಯನ್ನು ಹಂತಕ್ಕೆ ಪ್ರವೇಶ ಪಡೆಯುತ್ತದೆ. ಅಕಾಡೆಮಿ ಕಂಟ್ರೋಲ್ ಟೀಮ್ ಕ್ಯಾಪ್ಟನ್ ಸಮಬಂಧ ಹೋರಾಟದಲ್ಲಿ ಎರಡು ತಂಡಗಳು ಏನು ಮಾಡಿದ್ರು ಇವರು ಉತ್ತಮ ಹಿಡಿತ ಅಂತ ಹೇಳ್ಬೋದು. ನೆರವೇರಿ ತಂಡದಿಂದ 5-4 ಒಂದು ಅಂಕದ ಮುನ್ನಡೆಯಲ್ಲಿ ನೆಡಗುಂದಿ 5-4. ಪ್ರೇಕ್ಷಕರ ಮನ ಗೆದ್ದಂತ ಆಟಗಾರ ನೆರವೇರಿ ತಂಡದ ಆಟಗಾರ 5-4 ಮಧ್ಯ ಪಂದ್ಯ. ಹಣ ಚಪ್ಪಾಳೆ ಮುಖಾಂತರ ಹೇಳೋಣ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ ನೆಡಗುಂದಿ 5-4 in favor of ಅಭಿಯಾನ ಬಸ್ಬಲ್ಲ ಇದಾರಬೇಕು. ಅವ ಅಭಿಯಾನ ಬಸ್ಬೇಕಿದ್ದಾರ ಚೀಸ್ ಐತಿ. ಅಭಿಯಾನ ಬಸ್ಬೇಕು ಚೀಸ್ ಐತಿ. ಅವನ ವಿಷಯ ಚೀಸ್ ಐತಿ. ನಡುಗುಂದಿ ಉತ್ತಮ ಟ್ಯಾಕಲ್ ಅಂತ ಹೇಳ್ಬೋದು. ಜನ ಮೆಚ್ಚಿದ ಆಟಗಾರ ಡಿಗ್ರಿ ಹಲೋ ಅಣ್ಣಪ್ಪನ ಬೆಂಗಳೂರು ಎಲ್ಲಿದ್ರು ಜಗ್ಗೂರ್ನವರಿಗೆ ಭೇಟ ಆಗಬೇಕು ತಮ್ಮ ಕೊಡಂತಿ ಒಳ್ಳೆ ರೀತಿಯ ಒಳ್ಳೆ ರೀತಿಯ ಪ್ರದರ್ಶನ ಬಂದು ಇಲ್ಲಿ ಹೆಂಗೆ ಬಿಡ್ತಾರೆ ಬರ್ತಾರ ಸಿಜ್ಜೆ ಬಸ್ಸನ್ನ ಎಷ್ಟು ಅವಾಗ ಪ್ಯಾಂಟ್ ಆಡ್ಬೋದು ಮುಗಿಬೇಕಲ್ಲ ಮಗ ಜಾನು ಒಂದು ಅಂಕದ ಸಂಪಾದನೆಯಲ್ಲಿ ಅಕಾಡೆಮಿ ತಂಡದ ಆಟಗಾರ 5-6 ಮಧ್ಯ ಪಂದ್ಯ ಕೇವಲ ಒಂದು ಅಂಕದ ಮುನ್ನಡೆಯಲ್ಲಿ ಬಲಿಷ್ಠ ನೆಡಗುಂದಿ ಒಂದೆಡೆಯಾದರೆ ತಂಡ ಅಕಾಡೆಮಿ ಹಿಂದೂಸ್ತಾನಿ ಮಗ ಕೊನೆ 5 ನಿಮಿಷ ಲಾಸ್ಟ್ 5 ಮಿನಿಟ್ಸ್ 5-6 ಒಂದು ಅಂಕದ ಮುನ್ನಡೆಯಲ್ಲಿ ನೆಡಗುಂದಿ 7 ನಿಮಿಷ ಮುಂದಿನ ಪಂದ್ಯಕ್ಕಾಗಿ GHS ಸುಂಡಳ್ಳಿ ವರ್ಸಸ್ ಜಯ ಹನುಮಾನ್ ಮರಬ್ ತಮಗಿದು ದ್ವಿತೀಯ ಕರೆ. ಹಾಗೆ ಸ್ವಲ್ಪ ಮೊಬೈಲ್ ತೆಗೆದು ಆನ್ ಇಟ್ಕೊಳ್ಳಿ. ಅವ್ರಿಬ್ರು ಇಟ್ಕೊಂಡು ಕೊಡ್ರಿ. ಅಲ್ಲಿ ಅಂಕಲ್ ಯಾವಲ್ಲಕ್ಕೂ 5-6 ಮಧ್ಯ ಪಂದ್ಯ. ಅಷ್ಟೇ ಜಾಗೃತಿಯ ಕ್ಷೇತ್ರ ರಕ್ಷಣೆಯಲ್ಲಿ ನೆಡಗುಂದಿ ಒಂದೆಡೆ ಆದರೆ ಪಾಯಿಂಟ್ ತಂದೆ ತರ್ತೀನಿ ಅನ್ನುವ ದಾಳಿಯಲ್ಲಿ ಉತ್ತಮ ದಾಳಿ ಅಂತ ಹೇಳ್ಬೋದು. ಲಾಸ್ಟ್ 4 ಮಿನಿಟ್ಸ್ ಪ್ರಾರಂಭಕತೆಯ ದಾಳಿಯಲ್ಲಿ ಡಿಗ್ರಿ 6-6 ಗೆದ್ದಂತ ತಂಡ ತಂಡಕ್ಕೆ ಪ್ರವೇಶ ಪಡುತ್ತದೆ. ಟೂರ್ನಿಯಲ್ಲಿ 5-8ನೇ ಬಹುಮಾನದಲ್ಲಿ ಪಾಲ್ಗೊಳ್ಳುತ್ತದೆ. 6-6 ಇಲ್ಲಿ ಜಂಪ್ ಹಿಡಿತಮ್ಮ ಅಷ್ಟೇ ಬಿರುಸಿನ ಪಂದ್ಯ. ಮುಂದೆ ಅವನು ಬಂದವಾಗ ಇಟ್ಕೊಂಡು ಜಂಪ್ ಹಿಡಿತಾವ. ಟೂರ್ನಮೆಂಟಿನ ಕೆಲವು ಬಿರುಸಿನ ಪಂದ್ಯಗಳಲ್ಲಿ ಇದು ಒಂದು ಚಿತ್ರಣ ಬೇರೆ. ಅಲ್ಲಿ ಅಂಕಲ್ ಬಂದಪ್ಪ ಲಾಸ್ಟ್ 3 ಮಿನಿಟ್ಸ್ ಎಲ್ಲಿ 7-6 ನೆಡಗುಂದಿ. ಕ್ಷೇತ್ರ ರಕ್ಷಣೆಯಲ್ಲಿ ಅಕಾಡೆಮಿ ಮೊದಲೆಯಾದರೆ ಮತ್ತೊಂದು ಕಡೆ
ನಿಡಗುಂದಿ. ಒಂದೆಡೆ ಮಹಾಲಕ್ಷ್ಮಿ ಅನುಗ್ರಹ ಆದರೆ ದೇವಿ ಮಹಾಕಾಳಿಯ ಅನುಗ್ರಹ ಅಕಾಡೆಮಿ ತಂಡಕ್ಕೆ. ನಿಡಗುಂದಿ ಒಂದು ಅಂಕದ ಅದೇ ರೀತಿ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಸೊನ್ನಟಿಯವರು ಸಿದ್ಧತೆಯಲ್ಲಿ ಮೈದಾನದ ಕಡೆ ಬರಬೇಕು. ತಮಗಿದು ದ್ವಿತೀಯ ಕರೆಯಾಗಿದ್ದು ಹೋರಾಟ ಎರಡು ತಂಡದ ಕಡೆ ಸಮಯದ ಪ್ರೀತಿ ಕೂಡ ಮುಕ್ತಾಯವಾಗಿದ್ದು ಏಳು ಏಳು ಬಲಿಷ್ಠ ದಾಳಿ ಅಂತ ಹೇಳ್ಬೋದು. ಈತನಿಂದ ಅಷ್ಟೇ ಜಾಗೃತಿ ಕ್ಷೇತ್ರ ರಕ್ಷಣೆಯಲ್ಲಿ ಬಲಿಷ್ಠ ತಂಡ 7-7 ಮಧ್ಯ ಸಮಬಲದ ಹೋರಾಟ. ಮುಂದಿನ ಪಂದ್ಯ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಮೊರಬತ್ತು. ಕೊನೆಯ 1 ನಿಮಿಷ ಎರಡು ತಂಡದ ನಾಯಕರ ಗಮನಕ್ಕೆ. ಲಾಸ್ಟ್ ಮಿನಿಟ್ ಮೊರಾಬ್ ಸುಟ್ಟಿ ಬಂದ್ಬಿಟ್ಟು ತಮಗಿದು ತೃತೀಯ ಕರೆ. ಜಯಕುಮಾರ್ ಮೊರಬತ್ತು ತಗೋಬೋದಲ್ಲ. ಏಳು 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 ಏಳರ ಮಧ್ಯೆ ಪಂದ್ಯ. ಈ ಪಂದ್ಯದ ಕೊನೆಯ ಘಟ್ಟಕ್ಕೆ ಪಂದ್ಯ ಬಂದಿದ್ದು ವಿಜಯಲಕ್ಷ್ಮಿದ ಯಾರ ಪಾಲಿಗೆ ಕಾದು ನೋಡುವ ಸಮಯ. ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 1 ನಡುಗುದಿ ತಂಡದ ಬಲಿಷ್ಠ ಅಂತ ಹೇಳ್ಬೋದು. 7-7 ಮಧ್ಯೆ ಪಂದ್ಯ. ಕಮಿಟಿದವರು ರೆಡಿಯಾಗಿರಪ್ಪ, ಸಲ ತಗೊಂಡು